ಮಮತಾ ಮಮತಾ ಹಾ ಬಂದರಿ. ಏನ್ರಿ? ತಗ ಈ ತಿಂಗ್ಳದ್ ನಂದು ದುಡಿಮೆ ದುಡ್ಡು ಎಲ್ಲನೂ ತಗ. ಮನೆಗೆ ಏನೇನು ಬೇಕೋ ಏನೇನು ಬೇಕು ಅಂತ ಹೇಳ್ದಲ್ಲ, ಸಿಲಿಂಡ್ರು ಖಾಲಿ ಆಗೈತ್ರಿ, ಒಲೆಗೆ ಮಾಡ್ತಾ ಇದೀನಿ ಅಂತ ಹೇಳ್ದಲ್ಲ, ಅದು ಹಂಗೆ ನೀವು ಅಕ್ಕಿ ಬ್ಯಾಳೆ ಏನೇನು ಖಾಲಿ ಆಗೈತೋ ಎಲ್ಲನೇ ತರಿಸ್ಕ, ಸರಿನಾ? ಆಮೇಕಿಂದ ಸುಮ್ಕೆನ್ನಿಯ ಅದು ಇದು ಅಂತ ಹೇಳ್ಬಿಟ್ಟು ಮುಗ್ದೋಗೈತಿ ಅಂತ ಹೇಳ್ಬೇಡ. ಯಾವುದೋ ಒಂದು ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ. ಇನ್ನೇನು ನಂದೊಂದು 10,000 ರೂಪಾಯಿ ಕೊಟ್ಟಿದ್ದೀನಿ, ಮನೆಗೆ ಆಯ್ತದೆ ತಾನೇ 10,000. ರೀ, ಎಷ್ಟು ದುಡ್ಡಿದ್ರು ಅಷ್ಟು ದುಡ್ಡಾಗ ಏನಿಗೆ ನಾನು ಮ್ಯಾನೇಜ್ ಮಾಡ್ತೀನಿ ಬಿಡಿ. ಅದ್ರಾಗ ಏನಂತೆ, ಎಷ್ಟಿದ್ರು ಮ್ಯಾನೇಜ್ ಮಾಡ್ತೀನಿ ನಾನು. ನಾನು ಎಷ್ಟೋ ಕಷ್ಟ ನೋಡ್ಬಿಟ್ಟಿದ್ದೀನಿ ಜೀವನದಾಗೆ. ಅಮ್ಮಂಗೆ ಬೇರೆ ಹುಷಾರಿಲ್ಲ, ಮೂಲಕ್ಕೆ ಬಿದ್ದೈತೆ. ಇನ್ನೇನು ತಾನೇ ಮಾಡಲಿ? ಹೆಂಗೋ ಹಂಗೋ ಹಿಂಗೋ ಹೆಂಗೋ ಮ್ಯಾನೇಜ್ ಆಯ್ತದೆ. ನೋಡ್ರಿ, ನೀವು ಯಾವುದಕ್ಕೂ ಯೋಚನೆ ಮಾಡಬೇಡಿ, ಕೊಡಿ. ಹಂಗೆ ನೀನು ಅಳಿಯನು ಕಾಸು ಕೊಡ್ತಾನೆ ಅಂತ ಅನಿಸ್ತದೆ. ಬರ್ಲಿ ಇರು, ನೀನು ಅಳಿಯನೂ ಹಾಗೆ ನೀ ಕಾಸು ವಸೂಲಿ ಮಾಡೋಣ. ಏನು ಮೊಮ್ಮಗು ಮನೆ ಕಬಿಟ್ಟೈತಾ? ಹಾ ರೀ, ಮಲ್ಕೊಂಡ್ಬಿಟ್ಟೈತೆ. ಎಲ್ಲೋದ್ರು ಅಳಿಯಂದ್ರು? ಹೋಗ್ತಾ ಇದೀನಿ ಕೆಲ್ಸಕ್ಕೆ ಅಂತ ಹೇಳ್ತಾನೆ ಅವರೇ. ಇನ್ನು ದುಡ್ಡೇನು 10 ರೂಪಾಯಿ ತಂದು ಕೊಡ್ಲಿಲ್ವಾ ಮನೆಗೆ? ಇಲ್ಲ ರೀ, ತಂದು ಕೊಡ್ಲಿಲ್ಲ, ಏನು ಕೊಡ್ಲಿಲ್ಲ ರೀ. ಅದಕ್ಕೆ ನನಗೆ ನಾನು ಸುಮ್ಕೆ ಇವನಿ. ನಾನು ಹೊಸಿ ಅದು ಇದು ಕೆಲಸ ಮಾಡಿದ ಕಾಸಿತ್ತಲ್ವಾ, ಅದಕ್ಕೆ ನನಗೆ ಅದನ್ನೇ ಕೂಡಿಕೊಂಡು ಹಂಗೋ ಹಿಂಗೋ ಅಂತ ಹೇಳ್ಬಿಟ್ಟು ಮೇಂಟೈನ್ ಮಾಡ್ತಾ ಇವನಿ. ಇನ್ನೇನಿದ್ರು ಇನ್ನೇನಿದ್ರು ಅಷ್ಟೇನೆ. ನಿಮ್ಮದು ದುಡ್ಡಾಗಿ ಇವಾಗ ಮ್ಯಾನೇಜ್ ಮಾಡ್ತೀನಿ, ಏನು ತೊಂದರೆ ಇಲ್ಲ ಬಿಡಿ. ಸರಿ, ಈ ತಿಂಗಳಿಂದ ಹುಸಿ ಹಂಗೋ ಹಿಂಗೋ ನೋಡ್ಕೊಂಡು ಮೇಂಟೈನ್ ಮಾಡು. ಮಗು ಐತಲ್ಲ, ಇನ್ನೇನು ಮಾಡೋಕ್ಕಾಯ್ತದೆ? ಖರ್ಚು ಅನ್ನೋದು ಇದ್ದೇ ಇರ್ತದೆ, ಏನು ಮಾಡೋಕ್ಕಾಗಕ್ಕಿಲ್ಲ ಅಲ್ವಾ? ನೋಡ್ಕೊಳ್ಳೋಣ, ಮನೆ ಖರ್ಚಿಗೆ ಅದಕ್ಕೂ ಇದಕ್ಕೂ ಈ ಕಾಸು ಆಯ್ತದೆ ಅನ್ನಿಸ್ತದೆ. ಇನ್ನೇನಾರ ಬೇಕಾದ್ರೆ ಎಕ್ಸ್ಟ್ರಾ ಕೆಲಸ ಮಾಡಬೇಕಾಯ್ತದೆ, ಮಾಡ್ತೀನಿ. ನಿನ್ನ ಅಳಿಯ ಬರಲಿರು, ನಾನು ಮಾತಾಡ್ತೀನಿ. ಕಾಸು ಹುಷಾರಾಗಿ ಎತ್ತಿಕ್ಕು. ನನ್ನ ಮಗನ ನಂಬಕ್ಕಾಗಿಲ್ಲ. ಅತ್ತೆ ಹೇಳ್ತಾ ಇತ್ತು ಎಲ್ಲನೂ ಮುಗಿಸ್ತಾನೆ ಚೆನ್ನಾಗೆ ಅಂತ ಹೇಳ್ಬಿಟ್ಟು. ಹಾ, ಎತ್ತಿಕ್ತೀನಿ ರೀ. ಈ ವಯಸ್ಸಾದ್ರೂ ನಾನೇ ದುಡಿತಾ ಇದ್ದೀನಿ. ಇವತ್ತು ಅಳಿಯ ಬರಲಿರು, ಮಾಡ್ತೀನಿ. ಹಿಂಗೆ ಬಿಟ್ಬಿಟ್ರೆ ಆಯ್ತದ? ಎಣ್ಣೆ ಕ್ಳುತ್ತಾಗೆ ಮಾಡಿಸ್ಕೊಂಡು ತಿನ್ಕೊಂಡು ಹೆಂಗವನೇ ನೋಡು. ಯಪ್ಪ. ಅತ್ತೆ ಅತ್ತೆ ಅಳಿ ಅಂದ್ರೆ? ಅತ್ತೆ, ಹೊಟ್ಟೆ ಹಸ್ತಾ ಏನ್ ಮಾಡಿದ್ದೀರಾ? ಎಷ್ಟು ದುಡ್ಕೊಂಬಿಟ್ಟು ಬಂದ್ರಿ ಅಳಿ ಅಂದ್ರೆ? ಎಷ್ಟು ದುಡ್ಕೊಂಬಿಟ್ಟು ಬಂದ್ರಿ? ಅದು ಮಾವ, ನಾನು ಹೇಳಿದ್ದೆ ತಾನೆ ಕೆಲ್ಸಕ್ಕೆ ಹೋಗಿ ಸಂಬಳನ ತಂದು ಕೊಡ್ಬೇಕು ಅಂತ ಹೇಳಿ. ಸಂಬಳ ತಂದು ಕೊಡ್ಬೇಕು ಅಂತಂದ್ಮೇಲೆ ನೀನೇನು ಸುಮ್ಮನೆ ನಿಂತ್ಕೊಳ್ಳೋದು, ಸುಮ್ಮನೆ ಓಡಾಡೋದು? ನೋಡು, ನಾಳೆ ನೆನೆ ನೀನು ಹೆಂಡ್ತಿನ ಕರ್ಕೊಂಡು ನೀನು ಬೇರೆ ಮನೆ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಷ್ಟೇನೆ. ಮಾವ, ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಾವ. ನಾನು ಕೆಲ್ಸಕ್ಕೆ ಹೋಗ್ತೀನಿ ಮಾವ, ಹುಡುಕ್ತಿದ್ದೀನಿ ಮಾವ. ಸಿಗ್ತದೆ ಕಣ್ ಮಾವ. ಅದೆಲ್ಲ ಬೇಕಾಗಿಲ್ಲ. ನೀನ್ ದುಡ್ದು ನೀನ್ ಮಾಡ್ಕೊಂಡು ನೀನ್ ಏನಾರ ಮಾಡ್ಕ, ಅದೆಲ್ಲ ನಾನು ಕೇಳಲ್ಲ. ನಾನು ಕೇಳೋದು ಒಂದೇನೆ, ಸಂಬಳ ಇವತ್ತು ಬಂತಾ? ನಾನು ನೀನು ಒಂದೇ ಸಲ ನೀನು ಕೆಲ್ಸದ ವಿಚಾರ ಮಾತಾಡ್ಕೊಂಡು ಕೆಲ್ಸಕ್ಕೆ ಹೋಗಿದ್ದು. ನಾನ್ ತಂದಾಗ್ಲೇ ನೀನಿಯ ಕೊಟ್ಟಿವ್ನಿ, ನೀನ್ ಕೊಟ್ಟಿಲ್ಲ. ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ? ಲೇ ಮಮ್ತಿ, ಹಾಕ್ಬೇಡ ಅವ್ನ ಊಟನ. ರೀ, ಅಳಿ ಅಂದ್ರು ರೀ. ಅಳಿಯನೋ ಮನೆ ತೊಳಿಯನೋ ಅದೆಲ್ಲ ಯಾಕೆ ಬೇಕು? ನಾನು ಹೇಳಿದ್ನೆಲ್ಲ ಹಾಕ್ಬೇಡ ಅಂತ ಹಾಕ್ಬೇಡ ಅಷ್ಟೇನೆ. ಹಂಗೆ ಬಿದ್ದಿರ್ಲಿ ಈ ನನ್ನ ಮಗ. ಏಯ್ ಹೋಗಲೇ, ಕೂಲಿ ಮಾಡಾದ್ರೂ ಪರವಾಗಿಲ್ಲ, ಕೂಲಿ ಮಾಡ್ಕೊಂಬಿಟ್ಟು ದುಡ್ಡು ಎತ್ಕೊಂಬಿಟ್ಟು ಬಾ ಹೋಗೋ. ಇವತ್ತು ನಿನಗೆ ಊಟ ಬೇಕು ಅಂದ್ರೆ ಮಣ್ಣು ಬಾಸ್ತೀಯೋ, ಕಳೆ ಕೀಳ್ತೀಯೋ, ಗೊಬ್ಬರ ಹಾಕ್ತೀಯೋ, ಏನು ಮಾಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಇಷ್ಟು ದಿನ ನೋಡಿದ್ದೀನಿ, ನಾನು ತಂದು 1 ತಿಂಗಳು ಸಂಬಳನೇ ಕೊಟ್ಟಿದ್ದೀನಿ, ಆದರೂ ನೀನು ಕೊಟ್ಟಿಲ್ಲ. ಉತ್ತರ ಮಾಡ್ತಾ ಇದೀಯ ಅಂದರೆ ಏನರ್ಥ? ಏನಲ್ಲೇ ಅರ್ಥ? ನಿನಗೆಲ್ಲ ದೌಲತ್ತು ಬೇಕಾಗಿಲ್ಲ ತಾನೇ ನಿನಗೆಲ್ಲನೂ? ನನಗೆ ಗೊತ್ತು ಬಿಡು, ನೀನು ದುರಂಕಾರ, ನೀನು ಅವತಾರ ಅದೆಲ್ಲ ನನಗೆ ಗೊತ್ತು ಬಿಡು, ಚೆನ್ನಾಗಿ ಗೊತ್ತು. ಏಯ್, ಕುಡ್ದೆ ಅವ್ನ ಊಟನ, ಹೋಗಿ ದುಡ್ಕೊಂಬಿಟ್ಟು ಬರಲಿ. ನಾಳೆ ನೀನು ಈ ಮನೆ ಖಾಲಿ ಮಾಡ್ಕೊಂಡು ಹೋಗ್ತಾ ಇದೀಯಾ ಅಂದರೆ ಹೋಗ್ತಾ ಇದೀಯಾ ಅಷ್ಟೇನೆ. 10 ಪೈಸೆ ಸಹಾಯನೂ ನಾವು ಮಾಡಲ್ಲ. ನೀನು ಹೋಗ್ಬೇಕು, ನೀನು ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಇದು 2ನೇ ಸಲ ನಿಂಗೆ ವಾರ್ನಿಂಗ್ ಕೊಡ್ತಾ ಇರೋದು. ನೋಡು, ಕೂಲಿ ಮಾಡ್ತೀಯೋ ನಾಲಿ ಮಾಡ್ತೀಯೋ ಅದೆಲ್ಲ ನನಗೆ ಗೊತ್ತಿಲ್ಲ. ಏನಾರ ಮಾಡು. ರೀ, ಕೂಲಿ ಮಾಡಿದ್ರೆ ಊರಾಗ ಮುರ್ವಾದಿ ಇರ್ತದೇನ್ರಿ? 4 ಜನ ಏನು ಅನ್ಕೊಳಕ್ಕಿಲ್ಲ ರೀ. ನೀವೇ ಹೇಳಿ, ಏನು ಅನ್ಕೊಳಕ್ಕಿಲ್ಲ. ಒಬ್ಬೊಬ್ರು ನಂತರ ಮಾತಾಡ್ತಾರ್ರಿ, ಬ್ಯಾಡ ರೀ, ಸಂಡಕ್ಕಿರಕ್ಕಿಲ್ಲ ರೀ. ಜನ ಏನು ಅನ್ಕೋತಾರೆ, ಕೂಲಿ ಮಾಡ್ತಾವನೆ ಅಂತ ಅನ್ಕೊಳಕ್ಕಿಲ್ವೇನ್ರಿ? ಬುಡಿ, ಹೆಂಗೋ ಅತ್ತಾಗ ಹೆಂಗೋ ಚೇಂಜ್ ಆಯ್ತಾನೆ. ಬಿಸ್ನೆಸ್ಸು ಅದು ಇದು ಅಂತ ಹೇಳ್ತಿದ್ರಲ್ಲ, ಆ ಬಿಸ್ನೆಸ್ಸಾಗೆ ನೀ ಹೆಂಗೋ ಮುಂದುವರ್ಸ್ಕೊಂಡು ಹೋಯ್ತಾನೆ. ಈಗ ಬ್ಯಾರೆಗಿರೆ ಮನೆ ಅಂತಂದ್ರೆ ಇನ್ನು ಈ ಮನೆಗೆ ಯಾರು ಇರ್ತಾರೆ? ನಾನು ನೀವು ಇಬ್ಬರೇ ನನಗೆ ಇರಬೇಕು. ಇದ್ರಲ್ಲಿ ಬುಡಿ, ಏನು ಮಾಡೋಕ್ಕಾಯ್ತದೆ? ಮಮತಾ, ನಿಂಗೇನು ಗೊತ್ತಾಗಕ್ಕಿಲ್ಲ, ಸುಮ್ಮನಿರು ನೀನು. ಹಿಂಗೆ ಆದರೆ ನಾವು ಇರೋ ಗಂಟ ನಾವು ದುಡ್ದಾಕ್ತೀವಿ. ನಮ್ಗೇನಾರ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಯಾರು ಬಂದು ಯಾರು ದುಡ್ದಾಕ್ತಾರೆ ಹೇಳು ನಿನಗೆ? ನೋಡು, ಅದೆಲ್ಲ ಬೇಕಾಗಿಲ್ಲ. ಅವನು ಹೋಗಿ ಮುರುವ ದಿನ ಕೆಲಸ ಮಾಡಲಿ, ಆಮೇಕಿಂದ ಯೋಚನೆ ಮಾಡೋಣ. ಹಿಂಗೆ ನಾವು ಮಕ್ಕಳನ್ನ ಹಾಳು ಮಾಡೋದು. ನೋಡು, ನಿನ್ನ ಹೆಂಡತಿ ಮಕ್ಕಳು ನೀನು ಕರ್ಕೊಂಡು ಹೋಗು. ಕೂಲಿಗಿಲಿ ಏನಾರ ಮಾಡ್ಕೊಂಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಬಿಟ್ಟು ಬಾ, ಸರಿನಾ? ಒಂದು ಕ್ಷಣ ಈ ಮನೆಗೆ ಇರ್ಕೊಡು ನೀನು. ಹೋಗಿ ಆಮೇಕಿಂದ ಬಂದು ಊಟ ಮಾಡು. ಮಾವ, ಅದು ಈಗ ಮಧ್ಯಾಹ್ನ ಆಗೈತೆ ಮಾವ. ಈ ಮಧ್ಯಾಹ್ನದಾಗ ಇವಾಗ ಕೂಲಿ ಯಾರು ಕೊಡ್ತಾರೆ ನನಗೆ ಅಂತ ಹೇಳ್ಬಿಟ್ಟು. ಮಾವ, ಅದು ಬೆಳಗ್ಗೆಯಿಂದ ನೀನು ಏನು ಕಿಸಿದಿದ್ದೆ ಅಂತ ಹೇಳ್ಬಿಟ್ಟು ನಾನು ನೋಡಿದ್ದೀನಿ. ಬೆಳಗ್ಗೆಯಿಂದ ನೀನು ಕಿಸಿಯೋದನ್ನ ಬಾಯಿ ಮುಚ್ಕೊಂಡು ಹೋಗು. ಏನು ಕಿಸ್ಕೊಂಡು ಏನು ಮಾಡ್ಕೊಂಡಿದ್ಯೋ ನನಗಂತೂ ಗೊತ್ತಿಲ್ಲ. ಹೋಗಿ ಸುಮ್ಮನೆ ಏನು ಬೆಳಗ್ಗೆಯಿಂದ ಕಿಸ್ದೋ, ಯಾರ ಹತ್ರ ಕುಂತಿದ್ದೋ ನಂಗೆ ತುಂಬ ಚೆನ್ನಾಗಿ ಗೊತ್ತು. ಅಲ್ಲಿ ಹೋಗ್ಬಿಟ್ಟು ಅವ್ರ ತಾಗೇನೆ ಇಸ್ಕೊಂಬಿಟ್ಟು ಬಾ ಹೋಗು. ಕೊಡ್ತಾರೆ ನಿನಗೆ. ಆಮೇಕಿಂದ ನಿಮ್ಮ ಅತ್ತೆ ಊಟ ಹಾಕ್ತಾಳೆ ನಿನಗೆ. ಅಲ್ಲಿ ಗಂಟೆ ಹಾಕಕ್ಕಿಲ್ಲ. ವಯಸ್ಸಾಗಿರೋ ನಾವು ಇಲ್ಲಿ ಕಷ್ಟಪಟ್ಕೊಂಡು ದುಡಿತಿದ್ದೀವಿ, ನೀನು ಆಟ ಆಡ್ಕೊಂಡು ಬಿದ್ದಿದ್ದೀಗ ನೀನು. ಮೂರು ಬಿಟ್ಟಿರೋನೆ. ಹೋಗಿ ಸುಮ್ಕೆನೇನೆ ಹೋಗಿ. ರೀ, ಮಗಿಗೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಯಾಕೋ ಹುಷಾರಿಲ್ಲ, ನೆಗಡಿ ಕೆಮ್ಮು ಶಾಣೆ ಆಗೋಗ್ಬಿಟ್ಟೈತೆ. ಮಗಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು ರೀ ಇವಾಗ. ಅಯ್ಯೋ, ಕಮ್ಮಿ ಆಗ್ಲಿಲ್ವೇನೆ? ಕಮ್ಮಿ ಆಯ್ತದೆ ಅಂತ ಅನ್ಕೊಂಡೆ ನಾನು. ಇಲ್ಲ ಕಣಮ್ಮ, ಕಮ್ಮಿನೇನೆ ಆಯ್ತಿಲ್ಲ. ಅರಿಶಿನ ಎಲ್ಲ ತಲೆಗೆ ಬಳ್ದಿದೆ, ಈಟಾಗ್ಲಿ ಅಂತ ಏನ ಮಾಡಿದ್ರು ನಮ್ಮ ಕಮ್ಮಿನೇನೆ ಆಯ್ತಿಲ್ಲ ಕಣಮ್ಮ. ಹೌದಾ? ಅಯ್ಯೋ ದೇವ್ರೆ. ಹೋಗ್ಲಾ? ಹೋಗಿ ನಿನ್ನ ಮಗಿನ ಎತ್ಕೊಂಡು ಹೋಗ್ಬಿಟ್ಟು ಆಸ್ಪತ್ರೆಗೆ ತೋರಿಸ್ಕೊಂಬಿಟ್ಟು ಬಾ ಹೋಗು.
ಅಮ್ಮವ ಹೋಗ್ಬೇಕು ಒಂದ್ 1,000 ರೂಪಾಯಿ ಕೊಟ್ರಿ ಮಾವ. ಅಯ್ಯೋ ಬೇವರ್ಸಿ ನನ್ ಮಗನೇ, ಇದನ್ನ ನಿನ್ ಮಗಿಗೆ ಒಂದು ಆಸ್ಪತ್ರೆಗೆ ತೋರ್ಸಕ್ ನಿನ್ಗೆ ಯೋಗ್ಯತೆ ಇಲ್ಲ, 10 ರೂಪಾಯಿ ದುಡಿಯಕ್ ಯೋಗ್ಯತೆ ಇಲ್ಲ, ಮಗ ಮಾತ್ರ ಮಾಡ್ಬಿಟ್ಟಿದ್ಯಾ, ಹೆಂಡತಿ ಮಾತ್ರ ಬೇಕು ನಿನಗೆ, 10 ರೂಪಾಯಿ ದುಡಿಬೇಡ. ಬಾಳಗಿಷ್ಟು ಬೆಂಕಿ ಹಾಕ. ಏನ್ ನೋಡ್ದೇನಮ್ಮ ನಿನ್ ಗಂಡ ಎಂತನು ಅಂತ ಹೇಳ್ಬಿಟ್ಟು ನಾಲಾಯಕ್ ನನ್ ಮಗ ಇಂತನ ಕಟ್ಕೊಂಡು ನೀನ್ ತಾನೇ ಏನ್ ಮಾಡ್ತೀಯಾ? 10 ರೂಪಾಯಿ ದುಡಿಯಕ್ ಯೋಗ್ಯತೆ ಇಲ್ದಿರ ನಾಲಾಯಕ್ ನನ್ ಮಗ ಇವನು ಕಟ್ಕೊಂಡು ನೀನ್ ಏನ್ ತಾನೇ ಮಾಡಕ್ಕಾಯ್ತದೆ ಹೇಳು? ಕ್ಯಾಕೋಸ್ ಮಕ್ಕಗೂ ತೊಟ್ತೀರೋ ಅಷ್ಟೇನೆ. ನೋಡು, ಈ ಮನೆಗೆ ನಿನಗೆ ಇರ್ಬೇಕು ಅಂತ ಆಸೆ ಇದ್ರೆ ಒಂದ್ 1,000 ರೂಪಾಯಿ ತನಕ ದುಡ್ಕೊಂಡ್ಬಿಟ್ಟು ಬರ್ಬೇಕು. ಹೋಗು, ಇಷ್ಟೊತ್ತು ಯಾವ್ಯಾವ ಫ್ರೆಂಡ್ಸ್ಗಳ ಜೊತೆ ಕುತ್ಕೊಂಡು ಮಜಾ ಮಾಡ್ತಿದ್ದಲ್ಲ, ಹೋಗ ಫ್ರೆಂಡ್ಸ್ಗಳೆಲ್ಲ ಕೊಡ್ತಾರೆ, ಅವ್ರ ತಗೆಲ್ಲ ಇಸ್ಕೊಂಡ್ಬಿಟ್ಟು ಬಾ ಹೋಗು. ಅದು ಮಾವ ಹೋಗು ಅನ್ನಲ್ಲ. ನೋಡವ ತೇಜ, ನೀನು ಇವನ್ನ ಕಟ್ಕೊಬಿಟ್ಟಿದ್ಯಾ, ನಿನಗೆ ಬ್ಯಾರೆ ದಾರಿ ಇಲ್ಲ. ಒಬ್ನನ್ನ ಕಟ್ಕೊಂಡು ಅವನು ಬಿಟ್ಟು ಇನ್ನೊಬ್ನ ಕಟ್ಕೊಂಡಿದ್ಯಾ. ಇವನು ಬಿಟ್ರೆ ಮುರ್ವಾದಿರಕ್ಕಿಲ್ಲ. ನಿನ್ಗೊಂದು ಮಗ ಆಗೈತೆ, ನಿನ್ ಮಗ ಎಲ್ಲ ಆಗೈತೆ ಅಂತಂದ್ಮೇಲೆ ನೀನು ಮುರ್ವಾದಿನ ತಗ್ಗಿ ಬಗ್ಗಿ ನಡ್ಕೊಂಡಿರ್ಬೇಕು. ಹಿಂಗೆಲ್ಲ ನೀನು ಹಂಗೆ ಹಿಂಗೆ ಅಂತ ಇದ್ಬಿಟ್ರೆ ನಿಂಗೆ ಆಗಕ್ಕಿಲ್ಲ, ಸರಿನಾ? ನೀನು ಏನು ಮಾಡಬೇಕು ಅಂತ ಹೇಳಿದ್ರೆ, ನೋಡು, ಇವನ್ನ ಬ್ಯಾರೆ ಕರ್ಕೊಂಡೋಗಿ ಅಡ್ಕಕ್ಕೆ ತಗೊಬಿಟ್ಟು ಬಂದು ಸಂಸಾರ ಮಾಡು. ಇಲ್ಲ ಅಂದ್ರೆ ನಿನ್ನ ಸಂಸಾರನು ಬೀದಿಗೆ ಬಂದ್ಬಿಡ್ತದೆ ಅಷ್ಟೇನೆ. ಬರೀ ಅವ್ನು ಯಾವನ ಪುಂಡ ಪೋಖ್ರಿ ಫ್ರೆಂಡ್ಸ್ ಜೊತೆ ತಿರ್ಕೊಂಡು ಕುತ್ಕೊಂಡವ್ ನಿನ್ನ ಗಂಡ. ನೋಡು, ಹಿಂಗೆಲ್ಲ ಮನೆ ಬಿಟ್ಟು ಕಳಿಸ್ತಾ ಇತ್ತಲ್ಲ ನಮ್ಮ ಅಪ್ಪ ಅಂತ ಬೇಜಾರು ಮಾಡ್ಕೋಬೇಡ. ಯಾವತ್ತಿದ್ರು ಈ ಮನೆ ಎಲ್ಲನೂ ನಿನಗೆ ನಿನ್ನ ಮಗುಗೆ ನೀಯ. ನಾವು ಬೇರೆ ಇನ್ಯಾರು ಬರ್ಕೊಡೋಣ ಹೇಳು? ನೋಡು, ನಿನ್ನ ಗಂಡಂಗೂ ಜವಾಬ್ದಾರಿ ಬರಲಿ ಕಣವ. ಹಿಂಗೆ ಇದ್ದು ನನಗೂ ನಿಮ್ಮ ಅಮ್ಮಗೂ ಏನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಿನ್ನ ಮಗಿನ ಸಾಕೋರು ಯಾರು? ನೀನೇ ಯೋಚನೆ ಮಾಡು. ಅವನ್ನ ಬ್ಯಾರೆ ಕರ್ಕೊಂಡೋಗಿ ಇರಿಸ್ಕೊಂಡು ಏನೋ ಒಂದು ಜೀವನ ಮಾಡೋದು ಕಲಿಯವ. ಇದಕ್ಕೂ ಮೀರಿ ನಿನ್ನ ಕೈಲಿ ಏನೂ ಹೇಳೋಕ್ಕಾಗಲ್ಲ ಕಣವ. ಗಂಡಸು ಕುಂತ್ಕೆಟ್ಟ ಹೆಂಗಸು ತಿರುಕೆಟ್ಲು ಅನ್ನಂಗೆ ಗಾದೆ ಇಲ್ವಾ? ಹಂಗೆ ಆಯ್ತದೆ. ಲೇ ಮಮತಾ, ಹೋಗು, ಕೊಟ್ನೆಲ್ಲ ದುಡ್ಡು ಹೋದ್ರೆ ಒಂದು 1,000 ರೂಪಾಯಿ ತಗೊಂಬಿಟ್ಟು ಬಾ ಹೋಗು. ನಾನೇ ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅಪ್ಪ ನಾನೇ ದಡ್ ಕೆಲಸ ಮಾಡ್ಕೊಬಿಟ್ಟೆ ಕಣಪ್ಪ. ಎಡಬಿಟ್ಟು ದಡ್ ಕೆಲಸ ಮಾಡ್ಕೊಬಿಟ್ಟೆ. ಏನು ಮಾಡಿದ್ರು ದುಡಿಯೋಕ್ಕಿಲ್ಲ ಕಣಪ್ಪ. ಅದೇನೋ ಬಿಸ್ನೆಸ್ ಮಾಡ್ತಿದ್ದೀನಿ ಅಂತ ಹೇಳ್ತಾನೆ. ಅದೇನು ಬಿಸ್ನೆಸ್ ಮಾಡ್ತಾನೋ ಏನು ಕತೆನೋ ನನಗಂತೂ ಗೊತ್ತಿಲ್ಲ. ಅದೇನು ಬಿಸ್ನೆಸ್ ಮಾಡ್ತಾನೋ ಅದು ಏನೋ ಎತ್ತೋ ಯಾರಿಗೆ ಗೊತ್ತಪ್ಪ, ನೀನೇ ಹೇಳು. ನನಗಂತೂ ತಲೆ ಕೆಟ್ಟು ಕೆರೆ ಹಿಡಿದ್ಬಿಟ್ಟೈತೆ. ನನಗಂತೂ ಏನು ಹೇಳಿದ್ರು ಕೇಳಂಗಿಲ್ಲ, ಏನು ಹೇಳಿದ್ರು ಇದು ಮಾಡ್ತಾನೆ. ಏನು ಮಾಡೋದು ಅಂತಲೇ ಅರ್ಥ ಆಯ್ತಿಲ್ಲ ನನಗಂತೂ. ಸರಿ, ನೀವು ಹೇಳ್ದಂಗೆ ಬ್ಯಾರೆ ಹೋಯ್ತೀವಿ. ಸರ್ಗಿರು ಹೋಯ್ತಾನೇನೋ ನೋಡ್ತೀನಿ. ನಾನೇ ಕೆಲಸ ಪಲ್ಸ ಅಂತ ಕಳಿಸ್ತೀನಿ ಅವನ್ನ. ನಿಮ್ಮ ಅಪ್ಪ ಹೇಳೋದು ಸರಿಯಾಗೈತೆ. ಈ ಊರಾಗೆ ನೀನು ಬೇರೆ ಕಡೆ ಮನೆ ಮಾಡ್ರಿ. ಏನಾರ ಕಷ್ಟ ಸುಖ ಅಂತ ಹೇಳಿದ್ರೆ ನಾನೇ ನಿನಗೆ ಸಹಾಯ ಮಾಡ್ತೀನಿ, ಸರಿನಾ? ನೀನೇನು ತಲೆ ಕೆಡ್ಸ್ಕೊಬೇಡ. ನಿಮ್ಮ ಅಪ್ಪ ಹೇಳೋದು 100% ನಿಜ. ನೀನು ಏನೋ ಒಂದು ಮಾಡಿದ್ರಾಯ್ತು, ಸರಿನಾ? ನೀನು ಜಾಸ್ತಿ ಎಲ್ಲ ನಾನು ಯೋಚನೆ ಮಾಡೋಕೆ ಹೋಗ್ಬೇಡ. ನೀನು ಇವಾಗ ನಿನ್ನ ಗಂಡನ ಕರ್ಕೊಂಡು ಹೋಗಿವಂತೆ. ಮಗಿಗೆ ಹುಷಾರಿಲ್ಲ ಅಂದ್ರೂ ತೋರ್ಸೋಕ್ಕೆ ಯೋಗ್ಯತೆ ಇಲ್ದಿರ ನನ್ನ ಮಗನ ನೀನೇ ಯೋಚನೆ ಮಾಡು. ಎಂಥ ಯೋಗ್ಯತೆ ಇಲ್ದಿರ ಕಟ್ಕೊಂಡು ನೀನು ಏನು ಮಾಡ್ತೀಯಾ? ನೋಡಮ್ಮಿ, ಬಾವಿಗೆ ಬಿದ್ದಿದ್ಯಾ, ಕಷ್ಟನ ಸುಖನ ಈಜಾಡಬೇಕು. ಈಗ ಉಗಿದು ಕಳಿಸಿದೀವಿ, ನಾಳೆ ಮನೆ ಖಾಲಿ ಮಾಡ್ಕೊಂಡು ಹೋಯ್ತಾ ಇದ್ದೀರಾ? ಹೋಗ್ರಿ. ಸಣ್ಣ ಪುಟ್ಟ ಸಾಮಾನು ಸರಂಡಿ ವ್ಯವಸ್ಥೆ ನಾನು ಮಾಡ್ಕೊಡ್ತೀನಿ. ಯಾವ್ದನ ಮನೆಗಿನ ನೋಡ್ಬಿಟ್ಟು ಸೆಟ್ಲಾಗಿ ನನ್ನ ಮಗನ ಕೂಲಿ ಕಳಿಸ್ತೀಯೋ ನಾಳೆಗೆ ಕಳಿಸ್ತೀಯೋ ಉಗುತು ಮಾಡಿ ಮೆಟ್ನ ಹೊಡೆದು ಕಳಿಸು. ಈಗ ನಾನು ನಿಮ್ಮ ಅಪ್ಪ ದುಡ್ದು ಆಗ್ತಾ ಇದ್ರೆ ಆನಿಸ್ಕೊಂಡು ಕುತ್ಕೊಂಡಿರ್ತಾನೆ. ಏನು ಮಾಡ್ತೀಯಾ? ನೋಡಮ್ಮಿ, ನಿಮ್ಮ ಅಪ್ಪ ಹೇಳೋದು ಸರಿನೇ. ನಾಳೆ ನೀನೆಲ್ಲ ಎತ್ಕೊಂಡು ನಿನ್ನ ಮಗಿನೂ ಕರ್ಕೊಂಡು ಹೋಗು. ಸರಿನಾ? ಸರಿ ಕಣಮ್ಮ, ನೀನು ಹಂಗೆ ಹೇಳಿದ್ರೆ ಹಂಗೇನೆನಿಯ. ಆಯ್ತು ಬಿಡು. ನೀನು ಹೇಳ್ದಂಗೆ ನೀನು ಕೇಳ್ತೀನಿ. ಒಯ್ತೀನಿ, ಹೇಳಿ ಕರ್ಕೊಂಡು ಹೋಸಿ ಬುದ್ಧಿ ಹೇಳ್ಬಿಟ್ಟು ಕರ್ಕೊಂಡು ಹೋಯ್ತೀನಿ. ಹೀಗೂ ಎಲ್ಲಿ ಬಿದ್ದವನೋ ಏನು ಕತೆಯೋ ನನಗೂ ಗೊತ್ತಿಲ್ಲ. ಆದ್ರೂ ಹೇಳ್ಬಿಟ್ಟು ಕಳಿಸ್ತೀನಿ. ಸರಿನಮ್ಮ, ಹೋಗು. ಪಾಪುನ ಎತ್ಕೊಂಬಿಟ್ಟು ಬಾ ಹೋಗು. ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ. ತಿರುಗಿ ಕತ್ಲಾದ್ರೆ ಆಗಕ್ಕಿಲ್ಲ, ಮಳೆಗಿಲ್ಲ ಎಲ್ಲ ಬರಂಗೈತೆ. ಮಳೆ ಬಂದರೂ ಆಗಕ್ಕಿಲ್ಲ. ಹೋಗಿ ಸರ್ನ ಮಗಿನ ಎತ್ಕೊಂಬಿಟ್ಟು ಬಾ ಹೋಗು. ಸರಿಯಪ್ಪ, ಆಯಿತು. ನೀವು ಹೇಳಿ ಸರಿಯಾಗಿ ಐತೆ. ಅಳಿಯಂಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು.